ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಇರುವಂತ ಇನ್ಸ್ಟಂಟ್ ಪೇನ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಗಳ ಬಗ್ಗೆ ತಿಳ್ಕೊಂಡಿದ್ದೀರಾ. ಅಗ್ನಿಕರ್ಮ ಇರಬಹುದು, ಮರ್ಮ ಚಿಕಿತ್ಸೆ ಇರಬಹುದು, ಜಲೋಕಾಚರಣ ಅಂತ ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಕೂಡ ಇಂಥದ್ದೇ ಒಂದು ವಿಶಿಷ್ಟವಾದಂಥ ಚಿಕಿತ್ಸೆ ಬಗ್ಗೆ ನಾನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಅದೇನಂತಂದ್ರೆ ವಿದ್ಧಕರ್ಮ ಅಂತ. ಸೊ ಹಾಗಿದ್ರೆ ಏನಿದು ವಿದ್ಧಕರ್ಮ ಅಂತಂದ್ರೆ? ನಮಸ್ಕಾರ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಇರುವಂತ ಇನ್ಸ್ಟಂಟ್ ಪೇನ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಗಳ ಬಗ್ಗೆ ತಿಳ್ಕೊಂಡಿದ್ದೀರಾ. ಅಗ್ನಿಕರ್ಮ ಇರಬಹುದು, ಮರ್ಮ ಚಿಕಿತ್ಸೆ ಇರಬಹುದು, ಜಲೋಕಾಚರಣ ಅಂತ ಈ ತರ ರೀತಿಯಾದಂತ ಚಿಕಿತ್ಸೆ ಬಗ್ಗೆ ಆಲ್ರೆಡಿ ಮಾಹಿತಿ ಕೊಟ್ಟಾಗಿದೆ. ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಕೂಡ ಇಂಥದ್ದೇ ಒಂದು ವಿಶಿಷ್ಟವಾದಂತ ಚಿಕಿತ್ಸೆ ಬಗ್ಗೆ ನಾನು ನಿಮ್ಗೆ ಪರಿಚಯ ಮಾಡ್ಕೊಳ್ತೀನಿ. ಅದೇನಂತಂದ್ರೆ ವಿದ್ಧಕರ್ಮ ಅಂತ. ಸೊ ಹಾಗಿದ್ರೆ ಏನಿದು ವಿದ್ಧಕರ್ಮ ಅಂತಂದ್ರೆ? ವಿದ್ಧ ಅಂತಂದ್ರೆ ಸಂಸ್ಕೃತದ ಪ್ರಕಾರ ಚುಚ್ಚೋದು ಅಥವಾ ಪಂಕ್ಚರ್ ಮಾಡೋದು ಅಂತ ಅರ್ಥ. ಕರ್ಮ ಅಂತಂದ್ರೆ ಪ್ರೊಸೀಜರ್. ಸೊ ಈ ಪ್ರೊಸೀಜರ್ ನಲ್ಲಿ ನಾವು ನಮ್ಮ ದೇಹದ ನಿರ್ದಿಷ್ಟವಾದ ಭಾಗಗಳಲ್ಲಿ ಅಥವಾ ಸ್ಥಳಗಳಲ್ಲಿ ಒಂದು ಸೂಜಿಯಿಂದ ಚುಚ್ಚಿಬಿಟ್ಟು ಚಿಕಿತ್ಸೆ ಮಾಡ್ತೀವಿ. ಏನಿದು ಡಾಕ್ಟ್ರು ಚುಚ್ಚೋದು ಅಂತ ಹೇಳ್ತಿದ್ದಾರೆ, ಸೂಜಿ ಅಂತೆಲ್ಲ ಬೇರೆ ಹೇಳ್ತಿದ್ದಾರೆ, ಸೊ ಗಾಬರಿ ಆಗ್ತಾ ಇದೆಯಾ? ಇಲ್ಲ, ಹೆದರೋ ಅವಶ್ಯಕತೆ ಖಂಡಿತ ಇಲ್ಲ. ಯಾಕಂತಂದ್ರೆ ಇದಕ್ಕೆ ನಾವು ಬಳಸೋ ಅಂತ ಸೂಜಿ ಅಥವಾ ನೀಡಲು ಬಹಳ ತೆಳುವಾಗಿರುತ್ತೆ, ಮತ್ತೆ ಕೇವಲ ಒಂದು ಅರ್ಧ ಇಂಚಿನಷ್ಟು ಉದ್ದ ಇರುತ್ತೆ. ಅಂದ್ರೆ ಒಂದು ನಿಂಬೆ ಹಣ್ಣಿನ ಬೀಜದ ಗಾತ್ರದ ಉದ್ದದಷ್ಟು ಅಂತ ಅನ್ಕೊಳ್ಬಹುದು ನೀವು. ಸೊ ಆಮೇಲೆ ಇನ್ನೊಂದು, ಚುಚ್ಚೋದು ಅಂತಂದ್ರೆ ಸುಮ್ಮನೆ ಹಾಕಿ ಹಿಂಗ್ ಚುಚ್ಬಿಡಲ್ಲ. ಈ ಚಿಕಿತ್ಸೆ ಪ್ರಕ್ರಿಯೆ ಮಾಡುವಾಗ ಕಂಟ್ರೋಲ್ಡ್ ರೀತಿಯಲ್ಲಿ ಅಂದ್ರೆ ನಿಯಂತ್ರಿತವಾಗಿ ಇದನ್ನ ನಾವು ಚುಚ್ತೀವಿ. ಸೊ ಅದರಿಂದ ನಿಮಗೆ ಯಾವುದೇ ರೀತಿಯಾದಂತ ನೋವಿನ ಸಮಸ್ಯೆ ಆಗೋದಿಲ್ಲ. ಸೊ ಯಾವುದೇ ರೀತಿಯಾದಂತ ಹಿಂಜರಿಕೆ ಕೂಡ ಬೇಡ. ಸೊ ಹೇಗೆ ವರ್ಕ್ ಆಗುತ್ತೆ ಇದು ವಿದ್ಧಕರ್ಮ ಅಂತ ನೋಡೋದಾದ್ರೆ, ಎಸ್ಪೆಷಲಿ ನೋವಿನ ಸಮಸ್ಯೆನಲ್ಲೇ ಇದು ಬಹಳ ಪ್ರಯೋಜನಕಾರಿ ಅಂತ ನಾನು ಹೇಳಿದೆ ನಾನು. ಸೊ ನಮ್ಮ ದೇಹದಲ್ಲಿ ನೋವಿನ ಸಮಸ್ಯೆ ಯಾವುದೇ ಆಗಿರಬಹುದು, ಎಲ್ಲದಕ್ಕೂ ಮುಖ್ಯ ಕಾರಣ ಅಂತಂದ್ರೆ ವಾತದೋಷ. ಒಂದು ವಾತದೋಷ ಸರಿಯಾಗಿ ಸಂಚಾರಣೆ ಮಾಡ್ತಿರೋದಿಲ್ಲ ಅಥವಾ ಏರ್ಪೇರ್ ಆಗಿರುತ್ತೆ, ಇಲ್ಲ ಅಂತಂದ್ರೆ ಅಬ್ಸ್ಟ್ರಕ್ಷನ್ ಆಗಿರುತ್ತೆ, ಯಾವುದೇ ಬೇರೆ ದೋಷದಿಂದ, ಬೇರೆ ಧಾತುವಿನಿಂದ ಆವರಣ ಆಗಿರೋದ್ರಿಂದ ಕೂಡ ವಾತದೋಷ ಡಿಸ್ಟರ್ಬ್ ಆಗಿ ಆ ಜಾಗದಲ್ಲಿ ನೋವಿನ ಸಮಸ್ಯೆ ಕಾಣ್ಕೊಳ್ಳುತ್ತೆ. ಸೊ ಈ ವಿದ್ಧಕರ್ಮ ಮಾಡೋದ್ರಿಂದ ಏನಾಗತ್ತಂದ್ರೆ ಆ ಬ್ಲಾಕೇಜ್ ಆಗಿರುವಂತ ಪಾತ್ವೆನ ಕ್ಲಿಯರ್ ಮಾಡಿ ಆ ವಾತದೋಷದ ಸಂಚಾರಣನ ಈಸಿಯಾಗಿ ಆಗ್ಲಿಕ್ಕೆ ಸಹಾಯಕಾರಿಯಾಗಿರುತ್ತೆ. ಅಷ್ಟೇ ಅಲ್ಲದೇನೆ, ಈಗ ಯಾವುದೇ ಒಂದು ಜಾಗದಲ್ಲಿ ಇನ್ಫ್ಲಮೇಟರಿ ಕಂಡೀಷನ್ ಇರುತ್ತೆ ಅಂತಂದ್ರೆ ಈ ವಿದ್ಧಕರ್ಮ ಮಾಡಿದಾಗ ಆ ಜಾಗದಲ್ಲಿ ಆಂಟಿ ಇನ್ಫ್ಲಮೇಟರಿ ಆಕ್ಷನ್ ಮಾಡುತ್ತೆ. ಅಂದ್ರೆ ಇನ್ಫ್ಲಮೇಷನ್ ಕೂಡ ಕಮ್ಮಿ ಮಾಡಿ ನೋವಿನ ಸಮಸ್ಯೆನ ಕಮ್ಮಿ ಮಾಡುತ್ತೆ. ಇನ್ನ ಈ ರಕ್ತ ಸಂಚಾರನ ಕೂಡ ಇಂಪ್ರೂವ್ ಮಾಡೋದ್ರಿಂದ ಆ ಜಾಗದಲ್ಲಿ ಚೆನ್ನಾಗಿ ರಕ್ತ ಸಂಚಾರಣೆ ಆಗೋದ್ರಿಂದ ನೋವಿನ ಅನುಭವ ಕಮ್ಮಿಯಾಗಿ ಹೀಲಿಂಗ್ ಕೂಡ, ಏನೇ ಇನ್ಫ್ಲಮೇಷನ್ ಇದ್ರೂ ಬೇಗ ಹೀಲಿಂಗ್ ಆಗುವಂತ ಚಾನ್ಸಸ್ ಕೂಡ ಜಾಸ್ತಿ ಆಗುತ್ತೆ. ಈ ಚಿಕಿತ್ಸೆ ಮಾಡೋದ್ರಿಂದ ಎಂಡೋರ್ಫಿನ್ ಅನ್ನೋ ಹಾರ್ಮೋನ್ ಕೂಡ ರಿಲೀಸ್ ಆಗುತ್ತೆ. ಸೊ ಏನಿದೆ ಎಂಡೋರ್ಫಿನ್ ಹಾರ್ಮೋನ್ ಅಂತಂದ್ರೆ ಇದು ಬ್ರೈನ್ ಇಂದ ರಿಲೀಸ್ ಆಗುವಂತ ಪರ್ಟಿಕ್ಯುಲರ್ ಆಗಿರುವಂತ ಹಾರ್ಮೋನು. ಇದು ರಿಲೀಸ್ ಆದಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿ ನೋವಿನ ಅನುಭವ ಕಮ್ಮಿಯಾಗಿ ಒಂಥರ ಉತ್ತಮವಾಗಿ ನಾವು ಆರೋಗ್ಯಕರವಾಗಿ ಆಗುವಂತ ಫೀಲಿಂಗ್ ಕೂಡ ಬರುತ್ತೆ. ಸೊ ಈ ಚಿಕಿತ್ಸೆ ಮಾಡಿದಾಗ ಈ ಹಾರ್ಮೋನ್ ರಿಲೀಸ್ ಆಗಿ ಆ ನೋವಿನ ಸಮಸ್ಯೆ ಕಮ್ಮಿ ಆಗುತ್ತೆ. ಸೊ ಇದನ್ನ ಯಾವುದೆಲ್ಲ ಕಾಯಿಲೆಗಳಲ್ಲಿ ನಾವು ಬಳಸಬಹುದು? ಮೊದಲನೇದಾಗಿ ನೋವಿನ ಸಮಸ್ಯೆನಲ್ಲೇ ಬಹಳಷ್ಟು ರೀತಿಯಾಗಿ ಪ್ರಯೋಜನಕಾರಿ ಅಂತ ಹೇಳಿದ್ರಿಂದ, ಸೊ ಎಲ್ಲ ಬಹುತೇಕ ನೋವಿನ ಸಮಸ್ಯೆ ಇರುವಂತ ಕಾಯಿಲೆಗಳು, ಉದಾಹರಣೆಗೆ ಸಯಾಟಿಕಾ ಇರಬಹುದು, ಮತ್ತೆ ಸ್ಪಾಂಡಿಲೈಟಿಸ್ ಇರಬಹುದು, ಮೈಗ್ರೇನ್ ಹೆಡೇಕ್ ಇರಬಹುದು, ಸೈನುಸೈಟಿಸ್ ಇರಬಹುದು, ಮತ್ತೆ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಇರಬಹುದು, ಇಲ್ಲ ಆಸ್ಟಿಯೋ ಆರ್ಥರೈಟಿಸ್, ಹೀಗೆ ಯಾವುದೇ ರೀತಿಯಾದಂಥ ಜಾಯಿಂಟ್ ಪೇನು, ಮಸ್ಕ್ಯುಲರ್ ಪೇನು, ವ್ಯಾಸ್ಕ್ಯುಲರ್ ಪೇನು, ಎಲ್ಲ ರೀತಿಯಾದಂಥ ನೋವಿನ ಸಮಸ್ಯೆಯಲ್ಲಿ ಇದು ತುಂಬಾ ಎಫೆಕ್ಟಿವ್ ಟ್ರೀಟ್ಮೆಂಟ್ ಆಗಿದೆ. ಸೊ ಬರೀ ಕೇವಲ ಒಂದು ನೋವಿನ ಸಮಸ್ಯೆನಲ್ಲಿ ಅಷ್ಟೇ ಅಲ್ಲದೇನೆ ಬೇರೆ ರೀತಿಯಾದಂಥ ಆರೋಗ್ಯಕರ ಸಮಸ್ಯೆಯಲ್ಲಿ ಕೂಡ ಇದು ಬಹಳ ರೀತಿಯಾಗಿ ಉಪಯುಕ್ತವಾಗಿದೆ. ಯಾವ್ದ್ಯಾವುದು ಅಂತಂದ್ರೆ ಈ ಆಂಗ್ಸೈಟಿ ಇರ್ಬೋದು, ಡಿಪ್ರೆಷನ್ ಅಂತ ಮಾನಸಿಕ ಕಾಯಿಲೆಗಳಲ್ಲೂ ನೀವು ಹೆಡ್ ಅಂಡ್ ನೆಕ್ ಅಲ್ಲಿರುವಂಥ ಕೆಲವು ಮರ್ಮಸ್ಥಾನಗಳಲ್ಲಿ ಅಥವಾ ನಿಖರವಾದಂಥ ಸ್ಥಾನಗಳಲ್ಲಿ ಈ ವಿದ್ಧಕರ್ಮ ಮಾಡೋದ್ರಿಂದ ಬಹಳ ಬೇಗ ನಿಮಗೆ ಈ ತೊಂದರೆಗಳಿಂದ ಮುಕ್ತಿ ಸಿಗತ್ತೆ. ಮತ್ತೆ ವಿಶೇಷವಾಗಿ ಈ ಕಿವಿಗಳ ಪ್ರಾಬ್ಲಮ್ ಇರಬಹುದು, ನೇತ್ರ ದೋಷಗಳು, ಕಣ್ಣಿನ ಆರೋಗ್ಯದ ಸಮಸ್ಯೆಗಳಿರಬಹುದು, ಇಂಥ ಕಂಡೀಷನ್ ಅಲ್ಲಿ ಕೂಡ ಇದು ವಿಶೇಷವಾಗಿ ನಾವು ಬಳಸ್ತೀವಿ. ಅಷ್ಟೇ ಅಲ್ಲದೇನೆ ಈ ಮೆಟಬಾಲಿಕ್ ಡಿಸಾರ್ಡರ್ಸ್ ಇರುತ್ತೆ, ಬೊಜ್ಜುತನ ಇರಬಹುದು, ಥೈರಾಯ್ಡ್ ಪ್ರಾಬ್ಲಮ್ ಇರಬಹುದು, ಹೆಂಗಸರಲ್ಲಿ ಮುಟ್ಟಿನ ಸಮಸ್ಯೆ ಇರಬಹುದು, ಶುಗರ್ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಈ ರೀತಿಯಾದಂಥ ಆರೋಗ್ಯದ ಸಮಸ್ಯೆನಲ್ಲಿ ಕೂಡ ನಾವು ಬೇರೆ ಚಿಕಿತ್ಸೆ ಜೊತೆಲಿ ಈ ವಿದ್ಧಕರ್ಮ ಮಾಡೋದ್ರಿಂದ ಬಹು ಬೇಗ ನಿಮಗೆ ರಿಸಲ್ಟ್ಸ್ ಸಿಗತ್ತೆ. ಸೊ ಲಾಭಗಳನ್ನೆಲ್ಲ ನೋಡಿದ್ರಿ. ಇನ್ನೂ ಏನಪ್ಪ ಇದರಲ್ಲಿ ಅಷ್ಟೊಂದು ಇಂಪಾರ್ಟೆಂಟು, ಏನಕ್ಕೆ ನಾವು ಈ ಚಿಕಿತ್ಸೆನ ಆರಾಮಾಗಿ ತಗೊಳ್ಬೋದು ಅಂತಂದರೆ, ಒಂದು ಕಾಸ್ಟ್ ಎಫೆಕ್ಟಿವ್, ಇದು ತುಂಬ ಚಿಕ್ಕ ನೀಡಲು, ತುಂಬ ಕಮ್ಮಿ ದುಡ್ಡಿನಲ್ಲಿ ಸಿಗೋಂಥ ನೀಡಲ್ಗಳನ್ನ ಬಳಸಿ ಮಾಡೋದು. ಇನ್ನೊಂದು ಡೌನ್ ಟೈಮ್ ರಿಕವರಿ ಬೇಕಾಗಿಲ್ಲ, ತಕ್ಷಣ ನಿಮ್ಗೇನೋ ತುಂಬ ದಿನದಿಂದ ಕತ್ತು ಹಿಡ್ಕೊಂಡ್ಬಿಟ್ಟಿದೆ ಸರ್ವೈಕಲ್ ಸ್ಪಾಂಡಿಲೈಟಿಸ್ ಇಂದ, ಇಲ್ಲ ಬೆನ್ನು ಹಿಡ್ಕೊಂಡಿದೆ, ಸಯಾಟಿಕ್ ಆಗಿಬಿಟ್ಟು ನಡೆಯೋಕ್ಕಾಗ್ತಿಲ್ಲ ಅಂತಂದರೆ ನೀವು
ತಕ್ಷಣ ಇದನ್ನ ಮಾಡಿಸ್ಕೊಂಡ ತಕ್ಷಣನೇ ಅವತ್ತಿನ ದಿನಕ್ಕೇನೆ ನೀವು ರಿಸಲ್ಟ್ ನೋಡ್ಬೋದು. ಅಂದ್ರೆ ಈಗ ಬೇರೆ ಚಿಕಿತ್ಸೆ ರೀತಿಗಳಲ್ಲಿ ಈಗ ಯಾವುದೋ ಒಂದು ಇಂಟರ್ನಲ್ ಮೆಡಿಸಿನ್ ತಗೊಳ್ಳೋದ್ರಿಂದ ಅಥವಾ ಪಂಚಕರ್ಮ ಎಲ್ಲ ಮಾಡೋದ್ರಿಂದ ನಿಮಗೆ ರಿಸಲ್ಟ್ ಸಿಗಬಹುದು, ಕೆಲವು ದಿನಗಳು ಅಥವಾ ಕೆಲವು ವಾರಗಳು ಬೇಕಾಗ್ಬೋದು. ಆದರೆ ಈ ರೀತಿಯಾದಂಥ ಇನ್ಸ್ಟೆಂಟ್ ಪೇನ್ ಮ್ಯಾನೇಜ್ಮೆಂಟ್ ಚಿಕಿತ್ಸೆಗಳು ಮಾಡ್ಕೊಳ್ಳೋದ್ರಿಂದ ನಿಮಗೆ ತಕ್ಷಣವಾಗಿಯೇ ನೀವು ರೂಟೀನ್ಗೆ ಹೋಗ್ಬೋದು, ನಾರ್ಮಲ್ ರೂಟೀನ್ನ ನೀವು ಮಾಡ್ಕೊಳ್ಬಹುದು. ಇನ್ನೊಂದು, ಇದರಲ್ಲಿ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇಲ್ಲ ಅಥವಾ ಬಹಳ ಕಮ್ಮಿ ಅಥವಾ ವಿರಳವಾಗಿ ನೋಡಬಹುದು ನಾವು ಸೈಡ್ ಎಫೆಕ್ಟ್ಸ್ನ. ಸೊ ಯಾವುದೇ ಹಿಂಜರಿಕೆ ಇಲ್ದೇನೆ ನೀವು ಈ ಚಿಕಿತ್ಸೆನ ಮಾಡಿಸ್ಕೊಳ್ಬಹುದು. ಸೊ ವಿದ್ಯಕರ್ಮ ಚಿಕಿತ್ಸೆ ಬಗ್ಗೆ ತಿಳ್ಕೊಂಡ್ರಿ. ಮತ್ತೆ ಇವಾಗೆಲ್ಲ ಇನ್ನೊಂದು ಪ್ರಚಲಿತವಾದಂಥ ಚಿಕಿತ್ಸೆ ಅಂತಂದ್ರೆ ಆಕ್ಯುಪಂಚರ್. ಸೊ ಏನು ಆಕ್ಯುಪಂಚರ್ಗೂ ವಿದ್ಯಕರ್ಮಗೂ ಇರೋ ವ್ಯತ್ಯಾಸ ಅಂತಂದ್ರೆ, ನಮ್ಮ ವಿದ್ಯಕರ್ಮ ಅನ್ನೋದು ಆಯುರ್ವೇದ ಶಾಸ್ತ್ರದಲ್ಲಿ ಇರುವಂಥ ಚಿಕಿತ್ಸೆ. ಅದೇ ಆಕ್ಯುಪಂಚರ್ ನೋಡೋದಾದ್ರೆ ಈ ಚೈನೀಸ್ ಮೆಥಡ್ ಆಫ್ ಟ್ರೀಟ್ಮೆಂಟ್ ಬರುತ್ತೆ. ಇನ್ನೊಂದು, ಇದರಲ್ಲಿ ಬಳಸುವಂತ ಎಕ್ವಿಪ್ಮೆಂಟ್ಸ್ ಅಥವಾ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ಬೋದು. ನಮ್ಮ ವಿದ್ಯಕರ್ಮದಲ್ಲಿ ನಾವು ಹಾಲೋ ನೀಡಲ್ಸ್ ನ ಯೂಸ್ ಮಾಡ್ತೀವಿ ಅಥವಾ ಲ್ಯಾನ್ಸೆಟ್ಗಳನ್ನ ಯೂಸ್ ಮಾಡ್ತೀವಿ. ಕೆಲವೊಂದ್ಸತಿ ಬ್ಲಡ್ ಲೆಟ್ಟಿಂಗ್ ಟೂಲ್ಸ್ ಅಥವಾ ರಕ್ತಮೋಕ್ಷಣಕ್ಕೆ ಬಳಸುವಂತ ಸ್ಕ್ಯಾಲ್ಪೇನ್ ಸೆಟ್ ಇರ್ಬೋದು, ಈ ರೀತಿಯಾದಂಥ ಪರಿಕರಣಗಳನ್ನ ಉಪಯೋಗಿಸ್ಕೊಳ್ತೀವಿ. ಆದರೆ ಆಕ್ಯುಪಂಚರ್ನಲ್ಲಿ ಅದಕ್ಕೆ ಅಂತಾನೆ ಆಕ್ಯುಪಂಚರ್ ನೀಡಲ್ಗಳಿರುತ್ತೆ, ಸ್ಟೇನ್ಲೆಸ್ ಸ್ಟೀಲಿಂದ ಮಾಡಿರುವಂಥದ್ದು. ಸೊ ಅದೇ ಬೇರೆ, ಇದೇ ಬೇರೆ. ಇನ್ನೊಂದು ಏನಂತಂದರೆ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಅಂದರೆ, ಇದನ್ನು ನಾವು ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿರೋಂಥ ಪರ್ಟಿಕ್ಯುಲರ್ ಮರ್ಮಸ್ಥಾನಗಳಲ್ಲಿ ಉಪಯೋಗಿಸ್ಕೊಳ್ತೀವಿ. ಇಲ್ಲ ಟ್ರಿಗರ್ ಪಾಯಿಂಟ್ಸ್ ಇರುತ್ತೆ, ಆ ಕಾಯಿಲೆ ಉದ್ಭವ ಆಗಿರೋ ಸಮಸ್ಯೆ ಇರುವಂಥ ಪ್ರತ್ಯೇಕವಾಗ ಲೋಕಲಲ್ಲಿ ಟ್ರಿಗರ್ ಪಾಯಿಂಟ್ಸ್ ಅಂತಿರುತ್ತೆ, ಆ ಸ್ಥಾನಗಳಲ್ಲಿ ನಾವು ಇದನ್ನು ಉಪಯೋಗಿಸ್ಕೊತೀವಿ. ಆದರೆ ಆಕ್ಯುಪಂಚರ್ಗೆ ಅದಕ್ಕೆ ಆದಂಥ ಅವ್ರ ಶಾಸ್ತ್ರದಲ್ಲಿ ಹೇಳಿರೋಂಥ 12 ಮೆರಿಡಿಯನ್ಸ್ ಇರ್ಬೋದು, +2 ಚಾನಲ್ಸ್ ಅಂತ ಎಲ್ಲ ಇದೆ. ಸೊ ಅದೇ ಟೆಕ್ನಿಕ್ಕು ಮತ್ತು ಸ್ಥಳಗಳು ಕೂಡ ಬೇರೆ ಬೇರೆ ಇದೆ. ಸೊ ಈ ರೀತಿ ನಾವು ಇವೆರಡನ್ನೂ ಬೇರೆ ಬೇರೆಯಾಗಿ ನೋಡಬಹುದು. ಸೊ ತುಂಬ ದಿನದಿಂದ ನೋವು ತಿನ್ಕೊಂಡು ಮತ್ತು ಬಹಳಷ್ಟು ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇರುವಂಥ ಪೇನ್ ಕಿಲ್ಲರ್ಸ್ನ ತೊಗೊಂಡ್ರು ಆ ತಕ್ಷಣಕ್ಕೆ ಪರಿಹಾರ ಸಿಕ್ಕಿ ಮತ್ತೆ ಮತ್ತೆ ನೋವು ಮರಳ್ಕಳಿಸ್ತಾನೆ ಇರುತ್ತೆ. ಆದರೂ ಮತ್ತೆ ಅಯ್ಯೋ ನಂಗೆ ಇವತ್ತು ತಕ್ಷಣಕ್ಕೆ ಪರಿಹಾರ ಬೇಕು ಅಂತ ಪದೇ ಪದೇ ನೀವು ಆ ಪೇನ್ ಕಿಲ್ಲರ್ಸ್ನೇ ತೊಗೊಳ್ತಾ ಇರ್ತೀರ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಇಂಪಾರ್ಟೆಂಟ್ ಆರ್ಗನ್ಸ್ ಆಗಿರುವಂಥ ಲಿವರ್ಗೆ ಮತ್ತು ಕಿಡ್ನಿಗೆ ಬಹಳ ಲೋಡ್ ಜಾಸ್ತಿಯಾಗಿ ಈ ಅಂಗಗಳನ್ನ ಡ್ಯಾಮೇಜ್ ಮಾಡೋದಕ್ಕಿಂತ ಅತಿ ಸರಳವಾದಂಥ ಮತ್ತು ಪರಿಣಾಮಕಾರಿಯಾಗಿರುವಂಥ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿರುವಂಥ ಈ ಇನ್ಸ್ಟೆಂಟ್ ಪೇನ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಗಳು ಆಗಿರುವಂಥ ಅಗ್ನಿಕರ್ಮ ಇರ್ಬೋದು, ಮರ್ಮ ಚಿಕಿತ್ಸೆ ಇರ್ಬೋದು, ವಿದ್ಯಕರ್ಮ ಇರ್ಬೋದು, ಈ ಚಿಕಿತ್ಸೆಗಳನ್ನ ತಗೊಳ್ಳೋದಕ್ಕೆ ಈಗಲಾದರೂ ಯೋಚನೆ ಮಾಡಿ. ಖಂಡಿತ ನಿಮ್ಮ ಆರೋಗ್ಯ ಸಮಸ್ಯೆಯನ್ನು ಕಾಪಾಡೋದ್ರಲ್ಲಿ ಇದು ಬಹಳಷ್ಟು ಸಹಕಾರಿಯಾಗಿದೆ. ಧನ್ಯವಾದಗಳು. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.